ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು KS ಫಿಲ್ಮ್. ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾನಿವಾಗ ಬೈಕ್ ತೊಗೊಂಡೆಲ್ಲ ಹೋಗ್ತೀನಿ ಯೋಚನೆ ಮಾಡಿದ್ರೆ, ನಾನಿವಾಗ ಹೋಗ್ತಾಯಿದ್ದೀನಿ ಬಸವನಗುಡಿಗೆ, ಗಾಂಧಿನಗರ ಮೇನ್ ರೋಡಲ್ಲಿರ್ತಕ್ಕಂಥ ಒನ್ ಆಫ್ ದಿ ಓಲ್ಡೆಸ್ಟ್ ಲೆಜೆಂಡರಿ ಹೋಟೆಲ್ಗೆ, ದಟ್ ಈಸ್ ನನ್ ಅದರ್ ದ್ಯಾನ್ ನಮ್ಮ ವಿದ್ಯಾರ್ಥಿ ಭವನ್ ಹೋಟೆಲ್ಗೆ ಇವತ್ತು ಹೋಗೋಣ ಬನ್ನಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಇವತ್ತು ಇನ್ನೊಂದು ಹೋಟೆಲ್ಗೆ ಕೂಡ ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿ ನಿಮಗೆ ವೀಡಿಯೋ ರಿವೀಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ತಡ ಮಾಡೋದು ಬೇಡ, ಉರಿಯೋದು ಬೇಡ, ಲೆಟ್ಸ್ ಸ್ಟಾರ್ಟ್ ಇನ್. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡ್ತಿದ್ರಲ್ಲಿ ಕೆಲವರು ವಿದ್ಯಾರ್ಥಿ ಭವನ್ಗೆ ಹೋಟೆಲ್ಗೆ ಹೋಗಿರ್ಬೋದು, ಕೆಲವರು ಹೋಗದೇ ಇರ್ಬೋದು, ಕೆಲವರು ಹೋಗಬೇಕು ಅಂತ ಅನ್ಕೊಂತಿರ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋನ ಟಿಕೆಟ್ ಮಾಡ್ತಾಯಿದ್ದೀನಿ. ಸೊ ಸಮಯ ನೋಡಿ ಸ್ನೇಹಿತರೆ, ಸಮಯ ಈಗ 8:30 ಆಲ್ರೆಡಿ ಎಷ್ಟು ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೆಮ್ಮನಹಳ್ಳಿಲಿ ಇದೊಂದು ಯಾವಾಗಲೂ ಕರ್ಮ ಪುಟ್ಟ ಜಾಮ್. ಸ್ನೇಹಿತರೆ, ಯಾರ್ಯಾರು ಈ ಕಡೆ ಬೊಮ್ಮಸಂದ್ರದಿಂದ ಅಪ್ ಟು ಸಿಲ್ಕ್ ಬೋರ್ಡ್ವರೆಗೂ ಯಾರ್ಯಾರು ಡೈಲಿ ಓಡಾಡ್ತೀರ, ಅಪ್ ಟು ಜನ್ಜಾನ್ಸ್ವರೆಗೂ ಯಾರ್ಯಾರು ಓಡಾಡ್ತೀರ, ನಿಮ್ಗೆಲ್ಲರಿಗೂ ಒಂದು ಸಲ್ಯೂಟ್. KS ಫಿಲ್ಮ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಫ್ರೀಯಾಗಿ ಬಸ್ನ ಉಚಿತವಾಗಿ ಕೊಡ್ತಾಯಿದ್ದೀವಿ ಮತ್ತು ಫ್ರೀಯಾಗಿ ಕರೆಂಟ್ನ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ಹೋಗೋಣ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, 9 o'clock ಆಗೋಯ್ತು ಇಲ್ಲೇ. ಸೊ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಮತ್ತು ನಿಮ್ಗೇನು ಫೀಡ್ಬ್ಯಾಕ್ ಕೊಡಬೇಕು ಅಂತದನ್ನು ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ಸಲ ಕಪ್ಪು ನಮ್ದೆ. ಇವಾಗ ನಾನಿದ್ದೀನಿ ಗಾಂಧಿನಗರ ಮೇನ್ ರೋಡಲ್ಲಿ ಬಸವನಗುಡಿಯಲ್ಲಿದ್ದೀನಿ. ಸೊ ಸ್ನೇಹಿತರೆ, ವಿದ್ಯಾರ್ಥಿ ಭವನ ಆಗಿರ್ಬೋದು, MTR ಆಗಿರ್ಬೋದು, CTR ಆಗಿರ್ಬೋದು, ಹೀಗೆ ಹಲವು ಹೋಟೆಲ್ಗಳಿದೆ ಬೆಂಗಳೂರಲ್ಲಿ. ಈ ಎಲ್ಲ ಹೋಟೆಲ್ಗಳು ಒಂದು ಲೆಜೆಂಡರಿ ಲೈನ್ಗೆ ಬರ್ತವೆ. ಯಾಕಂತ ಹೇಳಿದ್ರೆ, ಜಸ್ಟ್ ನಾಟ್ ಬಿಕಾಸ್ ಇಟ್ ಇಸ್ ರನ್ನಿಂಗ್, ಬಿಕಾಸ್ ಆಫ್ ಇಟ್ಸ್ ಟೇಸ್ಟ್. ಹೌದು, ಯಾಕಂತ ಹೇಳಿದ್ರೆ ಈ ಒಂದು ಹೋಟೆಲ್ ಎಷ್ಟೋ ವರ್ಷಗಳಿಂದ ತನ್ನ ಕಸ್ಟಮರ್ಸ್ಗೆ ಸೇಮ್ ಟೇಸ್ಟ್ನ ಸರ್ವ್ ಮಾಡ್ಕೊತ ಬಂದಿದ್ದಾರೆ. ಸೊ ಆ ಥರ ಒಂದು ಹೋಟೆಲ್ಗಳಿರೋದು ನಮಗೆಲ್ಲರಿಗೂ ನಿಜವಾಗ್ಲೂ ಪುಣ್ಯ. ಮತ್ತು ನಮ್ಮ ಥರ ಫುಡ್ಡೀಸ್ ಯಾರಿದ್ದಾರೆ ಅವ್ರಿಗೆಲ್ಲ ಈ ಥರ ಹೋಟೆಲ್ಸ್ ಇನ್ನೂ ಇವರೆಗೂ ಜೀವಂತವಾಗಿದ್ದಾವೆ ಅನ್ನೋದೇ ಒಂದು ಖುಷಿ ವಿಚಾರ. ಹೌದು, ನಾವು ಹುಡ್ಕೊಂಡು ಬರ್ತೀವಿ, ಮತ್ತೆ ಹುಡ್ಕೊಂಡು ಬಂದು ತಿಂತೀವಿ, ನಮಗೆ ಅದೇ ಆ್ಯಕ್ಚುಲಿ ಒಂದು ಖುಷಿ. ಸೊ ಸ್ನೇಹಿತರೆ, ನೀವೇನಾದ್ರು ಫುಡ್ಡಿ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಒಳ್ಳೆ ಹೋಟೆಲ್ಸ್ನ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ನಾವಿವಾಗ ವಿದ್ಯಾರ್ಥಿ ಭವನ ಒಳಗಡೆ ಹೋಗೋಣ, ಟೇಸ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೆಲವರು ಆಲ್ರೆಡಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಖುಷಿಯಾಗಿ ಬಂದು ಫೋಟೋ ಕೂಡ ತೊಗೊತಾ ಇದ್ದಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬ ಆಗ್ತೀನಿ ಸ್ವಲ್ಪ ಹೊತ್ತು ಆದಮೇಲೆ. 1943 ಈ ಒಂದು ಹೋಟೆಲ್ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ಆಲ್ರೆಡಿ ಬೋರ್ಡಲ್ಲಿ ಕೂಡ ಬರೆದಿದ್ದಾರೆ. ಸೊ ಇದರದ್ದು ಇವಾಗ ಓನರ್ ಬಂದುಬಿಟ್ಟು ರಾಮಕೃಷ್ಣ ಅಡಿಗ, ಅವರ ಒಂದು 3rd ಜನರೇಷನ್ ಇವಾಗ ಕರೆಂಟ್ಲಿ ಹೋಟೆಲ್ನ ನಡೆಸ್ತಾ ಇರೋದು ಸ್ನೇಹಿತರೆ. ಸೊ ವಿದ್ಯಾರ್ಥಿ ಭವನ್ ಬಂದುಬಿಟ್ಟು ಮೇನ್ಲಿ 6 ಡಿಶಸ್ನ ಮಾತ್ರನೇ ಸರ್ವ್ ಮಾಡುತ್ತೆ. ಇದು ನಿಮ್ಗೆ ನೆನಪಿರಲಿ. ಅದರಲ್ಲಿ ದೋಸೆ ಮಾತ್ರ ಆಲ್ ಟೈಮ್ ಸಿಗುತ್ತೆ. ನೋಡ್ತಾ ಇರ್ಬೋದು ಎದುರುಗಡೆಗೆ, ಇದು ಬಂದುಬಿಟ್ಟು ಪಾರ್ಸಲ್ ಕೌಂಟರು. ಇನ್ನೇನಾದ್ರೆ ಪಾರ್ಸಲ್ ಬೇಕಂತ ಹೇಳಿದ್ರೆ ಇಲ್ಲಿ ಬಂದು ಪಾರ್ಸಲ್ನ ತೊಗೋಬೇಕಾಗುತ್ತೆ. ಸೊ ವೀಕೆಂಡಲ್ಲಿ ನಿಮಗೆ ಪಾರ್ಸಲ್ ತೊಗೊಂಡು ಹೋಗೋದೇ ಬೆಸ್ಟು, ವೀಕ್ ಡೇಸಲ್ಲಿ ಬಂದು ಡೈನಿಂಗ್ ಮಾಡೋದು ಬೆಸ್ಟು. ಸೊ ಇವತ್ತು ನನ್ನ ಟೈಮ್ ಚೆನ್ನಾಗಿದೆ, ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಓಲ್ಡ್ 90s ವೈಬ್ಸ್ನ ಹಂಗೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಇಲ್ಲಿ ಸೆಲೆಬ್ರಿಟೀಸ್ಗಳು, VIP ಫೋಟೋಗಳು ಹಾಕಿದ್ದಾರೆ ಸ್ನೇಹಿತರೆ. ನೋಡ್ಬೋದು, ಸಿದ್ದರಾಮಯ್ಯ ಅವರಿದ್ದಾರೆ, ಯಡಿಯೂರಪ್ಪ ಅವರಿದ್ದಾರೆ, ಮತ್ತು ರಾಜ್ಕುಮಾರ್ ಅವರಿದ್ದಾರೆ. ಈ ಕಡೆಗೆ ಬೇರೆ ಒಂದು ಸೊಸೈಟೀಸ್ ಕಡೆಯಿಂದ ಬಂದಿರತಕ್ಕಂಥ ರೆಕಗ್ನೈಸೇಷನ್ ಬೋರ್ಡ್ಸ್ ಇದೆ. ಸೊ ಲೆಟ್ಸ್ ಗೆಟ್ ಇನ್ಸೈಡ್ ಸ್ನೇಹಿತರೆ. ಎಲ್ಲ ಇಲ್ಲಿ ಒಳಗಡೆ ಬಂದಿದ್ದ ಅಂಕಲೇ ಅವರೇ ನಮಗೆ ಕೂರಿಸ್ತಾರೆ. ನನಗೆ ಇವಾಗ ಒಂದು ಸೀಟ್ ಖಾಲಿದೆ, ನಾನು ಇವಾಗ ಅಲ್ಲಿ ಕರೆದಿದ್ದಾರೆ, ಹೋಗಿ ಕೂತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ ಹೌಸ್ಫುಲ್ ಆಗಿದೆ ಹೋಟೆಲು. ಓಕೆ, 10 minutes ಆಯಿತು.
ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷತೆ ಅಂತ ಹೇಳಿದ್ರೆ 90s ಯಾವ ಥರ ಜನಗಳು ಸರ್ವ್ ಮಾಡ್ತಾ ಇದ್ದಾರೆ ಹೋಟೆಲಲ್ಲಿ ಅಂತ ಹೇಳ್ಬಿಟ್ಟು ಅದೇ ಒಂದು ಶೈಲಿನ ಈಗಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ಲುಂಗಿ ಪಂಚೆ. ದೋಸೆ ನೋಡಿ ಬಂತು, ಫುಲ್ಲು ಸ್ಟ್ಯಾಕ್ ಮಾಡಿಕೊಂಡು, ಅಯ್ಯೋ ಫುಲ್ ಘಮ ಅಂತ ಇದೆ. ಆ ಒಂದು ಕ್ರಿಸ್ಪಿನೆಸ್ ಇಲ್ಲಿಂದಲೇ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಡಿಫ್ರೆಂಟ್ ಸ್ಟೈಲ್, ಯುನಿಕ್ ಸ್ಟೈಲಲ್ಲಿ ಈ ಥರ ಕೈ ಮೇಲೆ ಸ್ಟ್ಯಾಕ್ ಮಾಡ್ಕೊಂಡು ತೊಗೊಂಬರ್ತಾರೆ. ನೀವು ಬಂದರೆ ಇಲ್ಲಿ ಕಣ್ಣಾರೆ ಇದನ್ನು ನೋಡ್ಬೋದು. ಇದೇ ಥರ ತುಂಬ ವಿಶೇಷತೆ ಇದೆ ವಿದ್ಯಾರ್ಥಿ ಭವನ ಅಂತ ಹೇಳಿದ್ರೆ. ಸುಮ್ಮನೆ ಹೈಪ್ ಮಾಡ್ತಿದ್ದೀನಿ ಅಂತಲ್ಲ, ಕೆಲವೊಬ್ಬರೊಂದು ವಿಶೇಷತೆ ಇರೋದನ್ನ ಹೇಳಲೇಬೇಕಾಗತ್ತೆ. ಸೊ ಬಿಸಿ ಬಿಸಿ ದೋಸೆ, ಆಹಾ ಕ್ರಿಸ್ಪಿಯಾಗಿ ಅನಿಸ್ತಾ ಇದೆ. ಚಟ್ನಿ ಹಾಕಿಲ್ಲ, ಚಟ್ನಿ ಹಾಕಿದ ತಕ್ಷಣ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದೆ. ಸೊ ಸ್ನೇಹಿತರೆ, ವಿದ್ಯಾರ್ಥಿ ಭವನ್ಗೆ ಇದು ಸೇರಿ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಚಟ್ನಿ ಬಂತು ನೋಡಿ. ಕೆಲವರಿಗೆ ಅನಿಸ್ಬೋದು, ಏನಪ್ಪ ಹೋಟೆಲ್ಗೆ ಹೋಗ್ಬಿಟ್ಟು ವಿಡಿಯೋ ಮಾಡೋದೇ ದೊಡ್ಡ ವಿಷಯ ಅಂತ ಅನ್ಸುತ್ತಾ ಅಂತ ಹೇಳ್ಬಿಟ್ಟು. ಹೌದು, ನಮ್ಮಂಥ ಫುಡ್ ಇಸ್ ದೊಡ್ಡ ವಿಷಯ. ನಾನಿವಾಗ ಇಡ್ಲಿನ ಟೇಸ್ಟ್ ಮಾಡಿದೆ, ದೋಸೆನ ಟೇಸ್ಟ್ ಮಾಡಿದ್ದೀನಿ. ದೋಸೆ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಇಡ್ಲಿ ನೋಡಿ, ಇಡ್ಲಿ ಹೆಂಗಿದೆ. ಸೊ ವಡೆ ಆಲ್ರೆಡಿ ಮೆತ್ತಗಾಗಿದೆ, ಅಷ್ಟೊಂದೇನು ನೈಸ್ ಅನಿಸ್ತಾ ಇಲ್ಲ. ನಾನು ತಿಂದು ನೋಡಿದೆ. ಇಡ್ಲಿನೂ ಓಕೆ, ಪರವಾಗಿಲ್ಲ, ತಣ್ಣಗಾಗಿ ಹೋಗ್ಬಿಟ್ಟಿದೆ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ದೋಸೆ ಬಗ್ಗೆ ಹೇಳಬೇಕು ಅಂದರೆ, ನಾನು ದೋಸೆ ಬಂದುಬಿಟ್ಟು 7/10 ಅಷ್ಟೇ ನಾನು ರೇಟಿಂಗ್ಸ್ ಕೊಡೋಕ್ಕಾಗೋದು. ಇಡ್ಲಿ ಸಾಂಬಾರು ಓಕೆ, ಚೆನ್ನಾಗಿದೆ, ನಾಟ್ ಬ್ಯಾಡ್, ಇಷ್ಟ ಆಯಿತು. ರೇಟ್ ಕಾರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ, ವಿದ್ಯಾರ್ಥಿ ಭವನ್ ರೇಟ್ಸ್. ಇಷ್ಟೇ ಡಿಶಸ್ನ ಸೇವ್ ಮಾಡೋದು ಸಿಗುತ್ತೆ. ಓಕೆ, ಏನಪ್ಪ ಇಷ್ಟೊತ್ತಾದ್ರು ಬಿಲ್ಲೇ ಕೊಟ್ಟಿಲ್ಲ ಅವರು. ಸರಿ, ಈಗ 10 ಮಿನಿಟ್ಸ್ ಆಯಿತು ಬಿಲ್ ಕೊಡೋದ್ರಲ್ಲಿ. ತುಂಬ ರಶ್ ಇರುತ್ತೆ. ಹೆಂಗೆ ಸರ್ವ್ ಮಾಡ್ತಾರೋ ವೀಕೆಂಡಲ್ಲಿ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನೋಡಿ ಅವರು ಸ್ಟ್ಯಾಂಡ್ಸ್ ನೋಡಿ ಯಾವ ಥರ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಈ ಕಡೆಗೂ ಕೂಡ ಅವರು ಇವ್ರದ್ದು ಫೋಟೋ ಹಾಕಿದ್ದಾರೆ. ಈಗ ಖುಷಿಯಾಗುತ್ತೆ ಆ ಥರ ಇದೆಲ್ಲ ನೋಡೋದಕ್ಕೆ. ಚಿಕ್ಕವನು ಇದ್ದಾಗ ಯಾವ ಹೋಟೆಲ್ಗೆ ಹೋಗ್ತಾ ಇದೆ ಅದೇ ಥರ ಇಲ್ಲಿ ನೋಡೋದಕ್ಕೆ ನೋಡ್ಬೋದು. ಆ್ಯಕ್ಚುಲಿ ವಿದ್ಯಾರ್ಥಿ ಭವನಲ್ಲಿ ನನಗೆ ಇಷ್ಟ ಆಯಿತು ಫುಡ್ಡು. ಮಸಾಲೆ ದೋಸೆ ಮತ್ತು ಇಡ್ಲಿ ತೊಗೊಂಡೆ. ಸೊ ಅದೇ ಹೇಳಿದ್ನಲ್ಲ, ಇಷ್ಟ ಆಗುತ್ತೆ, ಇಷ್ಟ ಆಗಿಲ್ಲ ಇಷ್ಟ ಆಗಲ್ಲ. ಸೊ ಸ್ನೇಹಿತರೆ, ಇವಾಗ ನಾನು ವಿದ್ಯಾರ್ಥಿ ಭವನದಿಂದ ಹೊರಟೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವ್ರಿಗೆ ಇಷ್ಟನೂ ಆಗದೇ ಇರ್ಬೋದು. ಬಟ್ ನನಗೆ ಮಾತ್ರ ತುಂಬಾ ಇಷ್ಟ ಈ ಥರ ಲೆಜೆಂಡರಿ ಹೋಟೆಲ್ನ ಬಂದುಬಿಟ್ಟು ಅಥೆಂಟಿಕ್ ಫುಡ್ನ ಟೇಸ್ಟ್ ಮಾಡೋದು. ಸೊ ಈಗ ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದಮೇಲೆ ನಾನು ದ್ವಾರಕಾ ಹೋಟೆಲ್ಗೆ ಹೋಗ್ತಾಯಿದ್ದೀನಿ. ಅದು ಕೂಡ ಕಬ್ಬನ್ಪೇಟೆಯಲ್ಲಿ ಇರೋದು ಸ್ನೇಹಿತರೆ. ದ್ವಾರಕಾ ಹೋಟೆಲಲ್ಲಿ ಬಂದುಬಿಟ್ಟು ನಮಗೆ ಖಾಲಿ ದೋಸೆ ತುಂಬಾ ಸ್ಪೆಷಲ್. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ದ್ವಾರಕಾ ಹೋಟೆಲ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಸ್ನೇಹಿತರೆ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹೋಟೆಲ್ ದ್ವಾರಕಾದಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಟೇಸ್ಟ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಓಕೆ, ಬನ್ನಿ ದ್ವಾರಕಾದಲ್ಲಿ ಏನೇನು ಫೇಮಸ್ಸು, ಏನಕ್ಕಿದೆ, ಯಾವ ಥರ ಇದೆ, ಎಲ್ಲಿದೆ ತೋರಿಸ್ಕೊಡ್ತೀನಿ.